ಸೌಂದರ್ಯ ಯೌವನದ ಅಂಗಳದಲ್ಲಿ ಓಡಾಡುತ್ತದೆ ಈ ನನ್ನ ಮನ. ಏನೆಂದು ಬಣ್ಣಿಸಲಿ ಅವಳ ಸೌಂದರ್ಯದ ಸ್ವರಗನ. ಆದರೂ ಸ್ವಲ್ಪ ಮುಕ್ಕಾಗಿರಬಹುದು, ಆದರೆ ಕವಿತೆಯ ಸೌಂದರ್ಯದ ಸುರಲೋಕದ ಸುರ ಸೌಂದರ್ಯಕ್ಕಿಂತ ಪ್ರತಿಮೆವಾದದ್ದು ಅವಳ ರೂಪ. ಗಂಡಸನೊಬ್ಬ ಕಣ್ಣೆತ್ತಿ ನೋಡಿದರೆ ಅವನ ರೋಮ ರೋಮಗಳಲ್ಲಿ ಅವಳ ಸೌಂದರ್ಯದ ಸೊಬಗು ಕಣ್ಣು ತುಂಬಿಸುವಂತೆ. ಅದರಂತೆ ನಿನ್ನ ಸೌಂದರ್ಯದ ಯೌವನದ ರುಚಿಯನ್ನು ನೋಡಿದರೆ ದೂರ ಲೋಕವನ್ನು ಸವಿದಂತೆ ಸಂತೋಷವಾಗುತ್ತದೆ. ಪಕ್ಕದ ಹಕ್ಕಿಯ ಗೂಡನ್ನು ಮನ ಬಗೆಯಬಹುದು, ಆದರೆ ಆ ಗೂಡಿನ ಒಡೆಯನಾಗಿ ಚಕ್ಕಲಾರದ ಹಕ್ಕಿಯ ರೆಕ್ಕೆಯನ್ನು ನಾನು ಕತ್ತರಿಸಲೇಬೇಕು. ಒಂದು ವೇಳೆ ಎಲ್ಲರೂ ವೈರಿಯಾಗಿ ನಿಂತರೆ ಅವರ ಸಂಸಾರವನ್ನು ಸರ್ವನಾಶ ಮಾಡಲು ಹಿಂದಕ್ಕೆ ಸರಿಯುವುದಿಲ್ಲ ಈ ನಾಗೇಶ್ ಗೌಡ. ಚೆಟ್ಟಿಂಗೇಶನ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡ್ಬಂದ್ರೆ ಆಯ್ತು. ಈಗ ಮನೇಲಿ ಯಾರು ಇಲ್ಲ, ಅಕ್ಕ ಬೇರೆ ಸ್ನಾನ ಮಾಡ್ತಾ ಇದ್ದಾಳೆ. ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಕವಿತಾ, ಏ ಕವಿತಾ, ಬೇಗ ಬಾರೆ ಹೊರಗೆ. ಏನಾಗಿದೆ ನಿಮ್ಗೆ? ಎಷ್ಟೊಂದು ಕೂಗ್ತಾ ಇದ್ದೀರಲ್ಲ, ಹೌದು ಎಲ್ಲಿಗೆ ಹೋಗ್ತಾ ಇದೆ ಸವಾರಿ? ಕವಿತಾ, ವ್ಯಾಪಾರದಲ್ಲಿ ದೊಡ್ಡ ಲಾಭವಿದೆ, ಅದರ ಸಲುವಾಗಿ ನಾನು ಅರ್ಜೆಂಟವಾಗಿ ಹೈದರಾಬಾದಕ್ಕೆ ಹೋಗಲೇಬೇಕಾಗಿದೆ. ಈ ಸಲ ಸಿಕ್ಕಾಪಟ್ಟೆ ಲಾಭ ಉಳಿಯಬಹುದು ಕವಿತಾ. ನಾನು ಮರಳಿ ಬರಬೇಕಾದರೆ ಮತ್ತೆ 8-10 ದಿನಗಳಾಗಬಹುದು. ಅಲ್ಲಿವರೆಗೂ ನಿನ್ನ ಮನಸ್ಸಿಗೇನು ಬೇಜಾರ ಮಾಡಿಕೊಳ್ಳಬಾರದು ಕವಿತಾ. ಅಲ್ಲ ರೀ, ಮದುವೆ ಆಗಿ ಇನ್ನೂ 1 ವಾರ ಕೂಡ ಆಗಿಲ್ಲ, ನೀವು ಅಷ್ಟು ಬೇಗ ನಿನ್ನ ಹೆಂಡತಿನ ಮರೆತು ಬಿಟ್ರಿ ಏನು? ಬರೇ ವ್ಯಾಪಾರ ವ್ಯಾಪಾರ ಅಂತ ಹೋದ್ರೆ ನಿಮ್ಮ ಹೆಂಡತಿ ಬಗ್ಗೆ ಅಷ್ಟು ಕಾಳಜಿನೇ ಇಲ್ವೇ? ಅಲ್ಲ ರೀ, ನಿಮ್ಮ ಬಗ್ಗೆ ಏನೇನೋ ಆಸೆ ಆಕಾಂಕ್ಷೆಗಳನ್ನೆಲ್ಲ ಇಟ್ಕೊಂಡಿದ್ದೆ. ನೀವು ಒಂದಿನವಾದರೂ ಮದುವೆಯಾಗಿ ಒಂದಿನವಾದರೂ ನನ್ನೊಂದಿಗೆ ನಗು ನಗುತ್ತಾ ಕಾಲ ಕಳೆದಿದ್ದೆ ನಾನು ನೋಡಲಿಲ್ಲ. ನೋಡಿ, ದಯವಿಟ್ಟು ಇವತ್ತು ಹೋಗ್ಬೇಡ್ರಿ, ನಾಳೆ ಊರಿಗೆ ಹೋಗಿವ್ರಂತೆ. ಕವಿತಾ, ಮಾಡಿಕೊಂಡ ಮಡದಿಯೊಂದಿಗೆ ಮನೆಯಲ್ಲಿ ಸಮಯ ಕಾಲ ಕಳೆದರೆ ಸಂಸಾರವು ಸುಗಮವಾಗಿ ಸಾಗುವುದಿಲ್ಲ. ಮೊದಲು ನಾವು ಹಣ ಗಳಿಸಬೇಕು. ಹಣ ಗಳಿಸಿದ ಮೇಲೆ ಹೆಣ್ಣರು ಮಕ್ಕಳು ಒಟ್ಟಿಗೆ ಆಗಿ ಬಾಳಬಹುದು. ನಾನು ಎಲ್ಲಿಗೆ ಹೋದರೂ 8-10 ದಿನಗಳ ಬಿಟ್ಟು ಮರಳಿ ಬಂದೇ ಬರುತ್ತೇನೆ. ಅಲ್ಲಿವರೆಗೂ ನೀನು ಮನಸ್ಸಿಗೇನು ಬೇಜಾರ ಮಾಡಿಕೊಳ್ಳಬಾರದು ಕವಿತಾ. ಬೇಸರ ಅಷ್ಟೇ ಅಲ್ರಿ, ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಯಾಕೆ ಕವಿತಾ, ನಾನು ಹೇಳಿದ ಮಾತಿಗೆ ನಿನಗೆ ಅಷ್ಟೊಂದು ನೋವಾಯಿತೆ? ಅಲ್ಲ, ಮಾನಸಿಕವಾಗಿ ಮರುವಾಗ ರೋಗಿಯನ್ನ ಅರಮನೆಯಲ್ಲಂಥ ಮನೆಯಲ್ಲಿ ಬಿಟ್ಟು ಹುಲ್ಲಿನ ಹಾಸಿಗೆ ಮೇಲೆ ಮಲಗಿಸಿದ್ರೆ ಏನು ಪ್ರಯೋಜನ ರೀ? ಆ ರೋಗಿಗೆ ತಕ್ಕಂತೆ ಔಷಧಿ ಚುಚ್ಚುಮದ್ದು ನೀಡಿದಾಗಲೇನೆ ಆ ರೋಗಿಯ ರೋಗ ಗುಣವಾಗೋದು, ಸ್ವಲ್ಪ ನೆಮ್ಮದಿಯಿಂದ ಇರೋದು. ಹಾಗೆ ಬಿಟ್ಟು ಹೋದ್ರೆ ಹೇಗೆ ಗುಣವಾಗೋದು ನೀವೇ ಹೇಳಿ? ಕವಿತಾ, ಗಂಡ ಹೆಂಡತಿ ಅಂದ ಮೇಲೆ ಅಂದರೆ ನೀನು ಹೇಳುವ ಮಾತು ನೋಡಿ, ನನಗೆ ಇಲ್ಲಿ ಉಣ್ಣೋಕೆ
ಪ್ರೀತಿಗೆ ಏನೂ ಕಮ್ಮಿ ಇಲ್ಲ. ನೀನು ಇವತ್ತು ನಗುತ್ತಾ ನನ್ನ ಜೊತೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಕವಿತಾ, ಗಂಡ ಹೆಂಡತಿ ಅಂದ ಮೇಲೆ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹೋಗಬೇಕು. ಯಾವುದೋ ಒಂದು ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮಲ್ಲೇ ವಿರಾಸವನ್ನು ಬೆಳೆಸಬಾರದು ಕವಿತಾ. ನಿನ್ನ ಮಾತಿಗೆ ಸದಾ ನಾನು ಮಾನ್ಯತೆ ಕೊಡುತ್ತಾ ಬಂದಿದ್ದೇನೆ. ಇವತ್ತು ಮಾತ್ರ ಹೈದರಾಬಾದಕ್ಕೆ ಹೋಗಲೇಬೇಕಾಗಿದೆ. ಏಕೆಂದರೆ ಈ ಸಲ 10 ಲಕ್ಷ ರೂಪಾಯಿ ಲಾಭ ಉಳಿಯಬಹುದು ಕವಿತಾ. ಅಲ್ಲ ರೀ, ನೀವೊಬ್ಬರೇ ಯಾಕೆ ಹೊಣೆ ಹೊರಬೇಕು? ನಿಮ್ಮ ಹೆಚ್ಚಿಗೆ ಲಾಭವಾದ್ರೆ ನಿಮ್ಮ ತಮ್ಮ ಏನು ನಿಮಗೆ ಹೆಚ್ಚಿಗೆ ಹಣ ಕೊಡ್ತಾನೇನು? ಸೂಜಿಗೆ ಹತ್ತುವ ಮಣ್ಣು ಸಹಿತ ಬಿಡೋದಿಲ್ಲ ನಿಮ್ಮ ತಮ್ಮ. ಈ ಮನೆಯಲ್ಲಿ ಗಂಡ ಹೆಂಡತಿ ನಗುತ್ತಾ ಇರುವ ಅವರು ನಿಮ್ಮ ತಮ್ಮನ ಹೆಂಡತಿ ಒಬ್ಬ ಬಡ ಬಿಕಾರಿ. ಕವಿತಾ, ದಯವಿಟ್ಟು ನನ್ನ ತಮ್ಮನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ. ನನ್ನ ತಮ್ಮ ದೇವರಂತ ಮನುಷ್ಯ. ಇನ್ನೊಬ್ಬರಿಗೆ ಹಾಗೆಲ್ಲ ಮಾತನಾಡುವುದು ಸರಿಯಲ್ಲ ಕವಿತಾ. ಅವನು ನನ್ನಂತೆ ದುಡಿಯುತ್ತಾನೆ. ನೀನು ತವರೆ ಮನೆ ಹಣ ತಂದಿದ್ದು ನನಗೂ ಚೆನ್ನಾಗಿ ಗೊತ್ತಿದೆ. ಆದರೆ ನಿನ್ನ ತಾಯಿ ತಂದೆ ಕೊಟ್ಟ ಹಣದಲ್ಲಿ ನಾವು ಪುನೀತರಾಗುವುದಿಲ್ಲ. ತಮ್ಮನ ಹೆಂಡತಿಯನ್ನು ಹೀಯಾಳಿಸಿ ಮಾತನಾಡುವುದು ಸರಿಯಿಲ್ಲೆಂದು ಹೇಳುತ್ತಿದ್ದೇನೆ ಕವಿತಾ. ನಾನಿನ್ನು ಹೋಗಿ ಬರುತ್ತೇನೆ. ಹಾಗಾದ್ರೆ ಆದಷ್ಟು ಬೇಗ ಬಂದ್ಬಿಡ್ಬೇಕು. ಹಾಗಾದರೆ ನಿನ್ನ ನೀನು ಕುಣಿಸಿ ಹೋಗಬೇಕಾ? ಹಾಗಾದರೆ ಸುರುಸು ನಿನ್ನ ಸುಮಧುರ ಕಂಠದಿಂದ ಸುಂದರವಾದ ಒಂದು ಗೀತೆಯನ್ನು. ನಿನ್ನಂತ ಶ್ರೀಮತಿ ನಿನ್ನಂತ ಗುಣವತಿ ನಾನಿನ್ನು ಹೋಗಿ ಬರುತ್ತೇನೆ. ಆದಷ್ಟು ಬೇಗ ಬಂದ್ಬಿಡಿ. ಆಗಲಿ ನನ್ನ ಚಿನ್ನ, 4 ದಿನದಲ್ಲೇ ಬರುತ್ತೇನೆ. ಅಕ್ಕ, ಜಳಕ ಮಾಡಿದ್ಯಾ ಅಕ್ಕ? ಹಾ, ಜಳಕ ಮಾಡಿದ್ದೇನೆ. ಅಲ್ಲೇ ಗುಡಿಗೆ ಹೋಗ್ತೀನಿ ಅಂತ ಹೇಳಿ ಇಷ್ಟೋ ತನಕ ಎಲ್ಲಿ ಹೋಗಿದ್ದೆ? ಯಾವಾಗ ಹೋದವಳು ನೀನು? ಈಗ ಬಂದಿದ್ದೀಯಲ್ಲ. ಅಲ್ಲ, ಇಲ್ಲಿ ಮನೆ ಕೆಲಸ ಮಾಡುವವರು ಯಾರಿದ್ದಾರೆ? ನಾನೇನು ಮನೆ ಕೆಲಸ ಮಾಡೋಕೆ ನಿನ್ನ ಹಾಗೆ ಓಡಿ ಬಂದವಳಲ್ಲ. ಓಡಿ ಬಂದ ಬಡ ಭಿಕಾರಿ ಮಗಳು ನಾನಲ್ಲ. ನಾನು ಈ ಮನೆಗೆ ವರದಕ್ಷಿಣೆ ತಂದಿದ್ದೇನೆ. ನಿನ್ನ ಹಾಗೆ ಪುಟ್ಟ ಸೀರೆಯಲ್ಲಿ ಜುಟ್ಟು ಹಾರಿಸ್ಕೊಂಡು ಬಂದವಳಲ್ಲೇ ನಾನು. ನಿಜ ಹೇಳಿ, ಗುಡಿಗೆ ಹೋಗ್ತೀನಿ ಅಂತ ಹೇಳಿ ಯಾವಾಗ ನೋಡಕ್ ಹೋಗಿದ್ದೆ? ಹಾಗೆಲ್ಲ ಮಾತಾಡ್ಬೇಡ ಅಕ್ಕ. ಎಂತ ಮಾತಾಡ್ತಾ ಇದ್ದೆ?
ನಾನು ಕೂಡ ಮಾನವಂತರ ಮನೆತನದ ಮಗಳು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಅಂತ ಮೊದಲು ಬಹಳ ಮಾನವಂತರ ಮಗಳು ನೀನು. ಮತ್ತು ಇದೆಲ್ಲ ಸ್ವಚ್ಛ ಮಾಡು. ಅತ್ತಿಗೆ, ಸ್ವಲ್ಪವಾದರೂ ನಿನ್ನ ಹತ್ತಿರ ಬುದ್ಧಿ ಇದೆ. ಬರ್ತಾ ನಿನ್ನ ಬುದ್ಧಿ ಮಂಕಾಗಿ ಹೋಗುತ್ತಿದೆ. ನಾನು ನೋಡ್ತಾ ಇದ್ದೀನಿ, ನಿನಗೆ ಮಾನ ಮರ್ಯಾದೆ ಸ್ವಲ್ಪವಾದರಿದೆ. ನಿನ್ನಲ್ಲಿ ಅಹಂಕಾರ ತುಂಬಿಕೊಂಡಿದೆ. ಅವಳಿಗೆ ಬಾಯಿಗೆ ಬಂದಂತೆ ಬೈತಿರುವೆಲ್ಲ, ಎಷ್ಟು ಸೊಕ್ಕು ನಿನಗ? ಬಾಯಿ ಬಿಗಿ ಹಿಡಿದು ಮಾತನಾಡು. ನಿಮ್ ಕಡೆಯಿಂದ ಅನಿಸ್ಕೊಳ್ಳಕ್ಕೆ ನಾನೇನು ಓಡಿ ಬಂದ ಭಿಕಾರಿ ನನ್ನ ಮಗಳಲ್ಲ. ನನ್ನ ಗಂಡ ಮನೆಯಲ್ಲಿ ಇಲ್ಲ ಅಂತ ಸೇರಿ ನೀವಿಬ್ರು ಕೂಡಿಕೊಂಡು ನನ್ನ ಮೇಲೆ ಅಧಿಕಾರ ನಡೆಸಲು ಬಂದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ಅಧಿಕಾರ ನಡೆಸುವರು ನಾವಲ್ಲ ಅತ್ತಿಗೆ, ನೀನು. ಮಾಡಿಕೊಂಡ ಗಂಡನಿಗೆ ಹಣ ತಂದಿದ್ದೇನೆ, ಬಂಗಾರ ತಂದಿದ್ದೇನೆ ಎಂದು ಜೀವ ಹಿಂಡುತ್ತೀಯಲ್ಲ. ಈ ಜಗತ್ತಿನಲ್ಲಿ ಹಣ ಬಂಗಾರ ಯಾರು ತಂದಿಲ್ಲೇನು? ನೀನೇ ತಂದಿದೆ. ಅದಕ್ಕೆ ನಮ್ಮಣ್ಣನಿಗೆ ಎಷ್ಟು ಹೇಳಿದೆ, ಅವನು ನನ್ನ ಮಾತು ಕೇಳಲಿಲ್ಲ. ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆಗಬೇಡವೆಂದರು. ನನ್ನ ಮಾತು ಕೇಳಲಾರದೆ ಹೋಗಿ ನಿನ್ನನ್ನು ಗಂಟು ಹಾಕಿಕೊಂಡು ಬಂದ. ಈಗಲಾದ್ರೂ ಏನಾಯ್ತು? ನಿಮ್ಮ ಅಣ್ಣ ಕಟ್ಟಿದ ಈ ತಾಳಿನ ಹರಿದು ಹಾಕಿ ಮತ್ತೊಂದು ಮದುವೆ ಮಾಡು ನಿಮ್ಮ ಅಣ್ಣನಿಗೆ. ಕವಿತಾ, ಇದೇನು ನೀನು ಮಾತನಾಡುತ್ತಿರುವುದು? ಮದುವೆ ಅನ್ನೋದು ಮಕ್ಕಳ ಆಟವಲ್ಲ. ಮಾನವನ ಇತಿಹಾಸದಲ್ಲಿ ಇದೊಂದು ಹೊಸ ಅಧ್ಯಾಯ. ಇದನ್ನು ಅರಿತುಕೊಳ್ಳದೆ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿರುವಲ್ಲ. ನಮ್ಮಣ್ಣ ಇಲ್ಲದೆ ನಾನು ನಿನ್ನೊಂದಿಗೆ ಮಾತನಾಡಲು ಇಷ್ಟವಿಲ್ಲ. ನಮ್ಮಣ್ಣ ಬರಲಿ, ಅವನೊಂದಿಗೆ ನಾನು ಮಾತನಾಡುತ್ತೇನೆ. ಹಾ ಆಗ್ಲಿ ಯಾರು ಬೇಡ ಅಂತಾರೆ. ನಿಮ್ಮ ಅಣ್ಣ ಬರ್ಲಿ, ನಾನೇ ಎಲ್ಲಾನು ಹೇಳ್ತೀನಿ. ನೀವು ಅವಳಿಗೆ ಹಾಗೆಲ್ಲ ಮಾತಾಡಬಾರ್ದಿತ್ತು. ಯಾಕೆಂದ್ರೆ ಮೊದಲೇ ಅವಳು ಕೋಪಿಸ್ಕೊಂಡು ಹೋದ್ಲು. ಮುಂದೆ ನೀವಿಲ್ಲದ ಸಮಯದಲ್ಲಿ ಏನ್ ಮಾಡ್ತಾಳೋ ಅಂತ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ನೋಡು ಪ್ರೇಮ, ಅವಳಿಗೆ ಹೆದರಿಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ಅವಳು ಸಿರಿತನದ ಸೊಕ್ಕಿನಲ್ಲಿ ಮೆರೆಯುತ್ತಿದ್ದಾಳೆ. ಇಂದಿನಿಂದ ಅವಳ ಮುಖ ಸಹ ಕೂಡ ನೀನು ನೋಡಬೇಡ. ಹಲೋ, ನಾನು ನನ್ನಣ್ಣನ ಮುಖ ನೋಡಿ ಸುಮ್ಮನೆ ಇರಬೇಕಾಗಿದೆ. ಹೌದು ರೀ, ಸುಮ್ಮನೆ ಇರಬೇಕು. ನಮಗೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವವರೆಗೂ ನಾವು ಸುಮ್ಮನೆ ಇರಬೇಕು. ಆದ್ರೆ ದಿನನಿತ್ಯ ಈ ರೀತಿ ರಾತಂತ ಮಾಡ್ತಾ ಹೋದ್ರೆ ಮುಂದೆ ನಾವು ಈ ಜೀವನ ಹೇಗ್ ನಡೆಸೋದ್ರಿ? ನೋಡು ಪ್ರೇಮ, ಅವಳ ಯಾವ ಮಾತನ್ನು ನೀನು ತೆರೆಗೆ ಹಾಕಿಕೊಳ್ಳಬೇಡ. ನಾವಿಬ್ಬರು ಗಂಡ ಹೆಂಡತಿ ಒಂದಾಗಿರುವಾಗ ಅದರ ಚಿಂತೆ ನಿನಗೇಕೆ? ನೀನು ನಿಶ್ಚಿಂತೆಯಿಂದ ಇರು. ಆಯ್ತು ರೀ, ನೀವಿಟ್ಟ ಗುರಿ ಮುಟ್ಟುತ್ತೀರಿ ಎಂಬ ದೃಢ ನಿರ್ಧಾರ ನನ್ನ ಮನೆಯಲ್ಲಿ ಮನೆ ಮಾಡಿರುವಾಗ ನಾನು ಯಾಕೆ ಅಜಲಿ? ಬದುಕಿನ ಬಡ್ಡಿ ಎಷ್ಟೇ ಭಾರವಾದ್ರೂ ಪರವಾಗಿಲ್ಲ. ಬರುವ ಕಷ್ಟಗಳನ್ನೆಲ್ಲ ಎದುರಿಸಿ ನಿಮ್ಮ ಜೊತೆ ಜೀವನ ಸಾಗಿಸ್ತೀನಿ. ನೋಡು ಪ್ರೇಮ, ನೀನು ನಮ್ಮ ಮನೆಗೆ ಹೆಂಡತಿಯಾಗಿ ಬರಲಿಲ್ಲ, ಬದಲಾಗಿ ದೇವತೆಯಾಗಿ ಬಂದಿರುವೆ ಪ್ರೇಮ. ಸಾಕು ಈ ನಿಮ್ಮ ಹುಡುಗಾಟ. ಬನ್ನಿ ಊಟ ಮಾಡ್ರಂತೆ. ಇಲ್ಲ ಪ್ರೇಮ, ನಿನ್ನನ್ನು ನೋಡುತ್ತಾ ನಿಂತರೆ ನನಗೆ ಹಸಿವು ಹೋಗಿಬಿಡುತ್ತದೆ. ಮನದಲ್ಲಿ ಏನೇನೋ ಆಸೆಗಳು ಮೂಡಿ ಬರುತ್ತಿವೆ. ಅದ್ಯಾವ ಆಸೆ ನಿಮ್ಮ ಮನದಲ್ಲಿ ಮೂಡಿ ಬರ್ತಾ ಇದೆ? ನಿನ್ನ ಬಾಯಿಂದ ಒಂದು ಸಿಹಿ ಮುತ್ತು ಕೊಡಬಾರದೆ?
ನನಗಂದ್ರೆ ಈ ಊರಾಗ ಇರೋದು ಒಜ್ಜಾಗ್ಬಿಟ್ಟೈತ್ ನೋಡ್ರಿ ಹುಡುಗರು ಏನ್ ಬೇಕಾದ ಹೇಳೋದು ಕಾಡ್ಸೋದು ಹಿಂದಿಂದ ಬರೋದು ಮಾಡ್ತಾವೆ. ಹಿಂಗ್ ಯಾಕೆ ಮಾಡ್ತಾವು? ಆ ದೇವ್ರ ಹಾಳಾದ ಈ ರೂಪನಾರ ಚಂದನ ಹುಡುಗಿಯರ್ಗೆ ಯಾಕೆ ಕೊಡ್ತಾನ ಅಂತೀನಿ. ಏನ್ ಮಾಡ್ಲಿ ಒಂದು ತಿಳಿಲಾರ್ದಂಗ ಆಯ್ತು ನೋಡ್ರಿ. ಯಾಕ ಸಿಗ್ಲಿಲ್ಲ? ಎಷ್ಟ ನೋಡಾಗತ್ತಿಲ್ಲ, ಯಾಕೆ ಗಪ್ಪಾಗಿ ನಿಂತಿಲ್ಲ? ಯಾಕ ಗಪ್ಪಾಗಿ ನಿಂತೇನಂದ್ರೆ ನೀ ಇಷ್ಟು ಚಂದ ಹಾಡ್ ಹಾಡ್ತೀಯ ಅಂತ ನನಗ ಗೊತ್ತೇ ಇರ್ಲಿಲ್ಲಲ್ಲೋ ಗುರು. ಇಷ್ಟೇ ಅಲ್ಲ ಶಿವಲಿಲ್ಲ, ಆ? ಇನ್ನು ಬಾಳ 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 ಚಂದ ಹಾಡ್ತೀನಿ. ಆ, ಕಂಠ ಕಿಶೋರ್ ಅಂತ ಬಿರುದು ಕೊಟ್ಟಾರ ಗೆಳತಿ. ನಾ ಏನು ಹಾಡ್ತೀನಿ, ಏನು ಪ್ರಿಯಾಂಕ ಆಗಿರಬಹುದು ಖರೆ, ಆದ್ರ ನಾನು ಉಪೇಂದ್ರ ಅಂತ ಮರಿಬೇಡ. ಹಂಗಂತೇನ? ಯಾವಾಗ ಹಿಂಗ್ ಮಾತಾಡ್ತಿ ಅಂದ್ರ ಬೀಳ್ಲಿ ನನಗೂ ನಿನಗ ಸವಾಲ. ನನ್ನ ಜೊತೆ ಸವಾಲಾಗ್ತೀಯ? ನನ್ನ ಕೈ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣ್ತೈತಿ. ಹಾಗಾದ್ರೆ ಬಾ. ಹಂಗಂತ್ಯ? ಹಂಗಾರ ಹಾಡು ಬಾರು ಶೂರ. ಹಾಡ್ತೀನಿ ಖರೆ, ನನ್ನ ಸಿಗ್ಲಿಲ್ಲ. ಆದ್ರೂ ಒಂದು ಕಂಡೀಷನ್, ಏನ? ನಾನು ನಿನ್ನ ಕೂಡ ಸೋತಂದ್ರ ನೀನು ಹೇಳ್ದಾಗ ನಾನು ಕೇಳ್ತೀನಿ. ಮತ್ತ ನೀನು ನನ್ನ ಜೊತೆ ಸೋತೆ ಅಂದ್ರ ನಾ ಹೆಂಗ ಮಾಡ್ತೀನಿ ಹಂಗ ಮಾಡಿಸ್ಕೋಬೇಕು ನೋಡ. ಸೋತಾಗಲ್ಲದು ಮಾತು. ಆಯ್ತು ತಗೋ, ಹಂಗ ಮಾಡ್ತೇನಂತ ತಗೋ. ಹಾಡು. ಹರಿ ಬಂದೈತಿ ಬಿಜಾಪುರ ಬೀಸ ಒಂದು ಹತ್ತಾಡ ಮಾರಿಗೆ ನೈಸ ಮಾಡಿನಿ ಮನಸ ಬಿದ್ದದ ಕೆಲಸ ಆಗೈತಿ ನನಗೊಂದು ಸಂದೇಶ. ಹರಿ ಬಂದೈತಿ ಬಿಜಾಪುರ ಬೀಸ ಹಬ್ಬದನೆವ ಮಾಡಿ ಮಾರಿ ನೋಡಕ ಬಂದೇನೆ. ಎಂದರಿಯೋ ನನಗೆ ದೂರಾಗೇನೆ. ಹಬ್ಬದನೆವ ಮಾಡಿ ಮಾರಿ ನೋಡಕ ಬಂದೇನೆ. ಎಂದರಿಯೋ ನನಗೆ ದೂರಾಗೇನೆ. ಮರಿದಂಗ ನನ್ನ ಕೈ ಮ್ಯಾಲೆ ನಿನ್ನ ಹೆಸರು ಬರ್ತೀನಿ. ಮರಿದಂಗ ನನ್ನ ಕೈ ಮ್ಯಾಲೆ ನಿನ್ನ ಹೆಸರು ಬರ್ತೀನಿ. ಪ್ರೀತಿ ಮಾಡಿ ಮರೆತೋಗಿ ಕಣ್ಣೀರು ತರ್ತೀನಿ. ನಿನ್ನ ಚಿಂತ್ಯಾಗ ಅನ್ನದಾಗಲು ಮುಟ್ಟಿಲ್ಲ. ಹೆಂಗದ ನನ್ನ ಗೆಳತಿ ಹಾಡು? ಏ ಭಾರಿ ಹಾಡು ಹಾಡಿದೆ ಬಿಡೆ. ಯಾಕೆ ಗಪ್ಪಾಗಿ ನಿಂತಿಯಲ್ಲ? ಆಗಲೇ ಹೇಳಿದ್ದೆಲ್ಲಪ್ಪ, ನೀ ಗೆದ್ದಪ್ಪ ಅಂದ್ರೆ ಏನಾದ್ರೂ ಒಂದು ಬಹುಮಾನ ತಂದು ಕೊಡ್ಬೇಕಂತ ಮಾಡಿದ್ದೆ. ಈಗ ಗೊತ್ತಾಯ್ತಲ್ಲ, ಒಂದೇ ಒಂದು ಕೊಡೋಲ್ಲ ಕಿಸ್ಸು. ಹೌದಾನ? ಹಂಗಾರ ಮತ್ತೆ ತಡೆಯೋ ಶುರು ಮಾಡು. ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಬರುವಾಗ ಹಣ ಹುಟ್ಟಿದೆ ನಿಂತ ಗಿಡಕ್ಯಾಗ ನಿನ್ನ ಮ್ಯಾಲ ಸಾತ ನನಗೀಗ ನನ್ನ ಗೆಳತಿ ನನ್ನ ಸಾಧನಿನ ಮ್ಯಾಯ ನನ್ನದಾಗುದು ಯಾವಾಗ ಗೆದ್ದಿದ್ದೇನ ಕಾಯಾಗ
ಅಡೇ ಅಡೇ ಅವನ ಉಜ್ಜಾಲ ಸಂತಾನ ಬೆನ್ನ ಮೌರು ಬಾಳ ಕೈಯ ಕರೆದೇನು ಎಷ್ಟು ಬೆನ್ನ ಹತ್ತಿರ ನನಗ ಮತ್ತ ನನ್ನ ಮಗು ಹತ್ತವ ನನ್ನ ಮಗಳ ಕಳೆದ ನನಗ ಹತ್ತದ ಏ ಶಿವಲೀಲ ಎಲ್ಲಿ ಅದು ನಿನ್ನ ಅವರ ಅಲ್ಲ ಒಬ್ಬಕ್ಕೆ ಮಗಳ ಸಾಲಿಗೆ ಕಳ್ಸಿದ್ರ ಹಿಂಗ ಆಗದ ನೋಡ್ರಿ ಒಟ್ಟ ಎಲ್ಲಿರ್ತಾರ ಕೂಣೆ ಆಗದ ನನಗ ಗೌಡ್ರ ಮನೆ ಕಡೆ ಹೋದ ಡಾಕ್ಟರ್ ಮನೆ ಕಡೆ ಹೋಗ್ತಾಳ ಡಾಕ್ಟರ್ ಮನೆ ಗೌಡ್ರ ಮನೆ ಕಡೆ ಹೋಗ್ತಾಳ ಹಿಂಗಾಗಿ ಸಾಕಾಗೈತ್ರಿ ನನ್ನ ಮಗಳ ಕಾಲಾಗ ಎಲ್ಲೇನೈತಿ ನಿನ್ನ ಅವ್ರ ಇಲ್ಲಿ ಏನೋ ಮತ್ತ ದೊಡ್ಡಬರ್ಗ ದಾರಗಟ್ಟಿ ಹಾಕಿ ಬಿಡೋದು ಮರ ಇವು ಯಾವ ಓದ್ರಿ ಸಾಲಿಗೆ ಓದ್ತಿರ್ತೀನಿ ಅವ್ರು ಎಂತ ಕುರ್ಸಾಳ ತೆಕ್ಕೆ ಬಡ್ಕೊಂಡು ನಿಂದಿರ್ತಲ್ಲ ನಿನ್ನವ್ರ ಲೇ 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 ಮಾವ ಸುಮ್ನೆ ಯಾಕೆ ನಿಂತ ಲಭ್ಯ ಹತ್ತೋದ್ ಲಾಭ 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 ಅಂತ ನಿನ್ನ ಮಗಳು ನನಗ ಮೋಡಿ ಮಾಡ್ಯಾಳ ನಿನ್ನ ಮಗಳಿಗೆ ಬಿಟ್ಟು ಅರ್ಧ ಗಳಿಗೆ ನನಗೆ ಇರ್ಲಕ್ಕಾಗಲ್ಲ ನಿನ್ನ ಮಗಳ ಕಾಲ ಮೊದಲೇ 10th ಗಣಿತ ತಮಾರ್ ಅಂತ ನೋಡು ಅಲ್ಲೋ ತಮ್ಮ ನಮ್ ತೀರ್ಥವತಿ ಸಾಜಾ ಪೂಜಾರಿ ಮನೆ ಮುಂದೆ ಸಾಲಿ ಹತ್ತನ ಹೊಳೆ ಮನೆಗೆ ಬರ್ತಿ ಹತ್ತನ ಮಳೆ ಹೊಳೆಗೆ ಬರ್ತಿ ನನ್ನ ಮಗಳು ಅಂತದೆಲ್ಲ ಮೋಡಿ ಮಾಡಲು ಹೋಗಿ ಕೊಡ್ತಾನೆ ನೀ ಸಾಲಕ್ ಪಾಸ್ ಸಾಲಕ್ಕ ನೋಡು ಮಾವ ನಿನ್ನ ಮಗಳು ನಾ ಸುಮ್ನೆ ಮನ್ಕೊಂಡ್ರಬಿ ನಿಂತ ಗಣ್ಣಾಗ ಬಂದ್ ಗುದ್ದಿ 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 ಎಬ್ಬಿಸ್ತಾಳ. ನಿದ್ದಿ ಇಲ್ಲ ಊಟ ಇಲ್ಲ ಅನ ಬಾಯಾಗ ತುತ್ತ ಹಾಕಿದ್ರ ಓಯ್ 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 ದಾರೋಡ ಕುಡಿಬೇಕಲ್ಲ ಬರ್ಚಕ್ಕ ಮುಟ್ಟ ಕುಡಿಬೇಕಾಗ್ತದ ನಿನ್ನ ಮಗಳ ಚಿಂತ್ಯಾಗ. ಅಲ್ಲೋ ತಮ್ಮ ನನ್ನ ಮಗಳ ನಿನ್ನ ಅಂತಕ್ಕೆ ಅಂತ ಏನ ಕಂಡಳ ನಿನ್ನದ ಏನ್ ಹಾಕಿದ ಕೆರ್ರಿ ಪ್ಯಾಂಟ್ ಬಿಟ್ಟು ಎಲ್ಲ ಖುಲ್ಲಾಯ್ತು ಒಳಗೆ ಏನಿಲ್ಲ ಹುಡುಗ ಏನೂ ಯಾಕಿಲ್ವ ಮಾವ ಏಳು ಬಾರಿ ಪಿಸ್ತಲ ಆಯ್ತು ಮಾವ 7 ಬಾರಿ ಪಿಸ್ತಲ 7 ಬಾರಿ ಪುಸ್ತಕ ಕರೆ ಕರ್ರಿ ತಮ್ಮ ಈ ಕಡೆ ತೆಗೆದು ತೋರ್ಸೋಣ ಎಲ್ಲರೂ ಗುಂಡಾದ ನೋಡಮಿ ಅಲ್ವ ಮಾವ ಎಲ್ಲರಿಗೂ ತೋರ್ಸರ ಭಾಳ ಇದು ಆತ್ರ ಅದು ನಿನಗ ತೋರ್ಸೋದಿಲ್ಲ ಇಲ್ಲಿ ಇರ್ತದಲ್ಲ ಪ್ರಿಂಟ್ ಮಾಡಿ ಜೆರಾಕ್ಸ್ ಅದು ನಿಂದೆ ಇದ್ದಿರ್ಬೇಕಲ್ಲ ಕುರ್ಸೋಣ ಅದಕ್ಕೆ ಬಾರಿ ಹೊಡೆದಿ ಬಿಡಪ್ಪ ಅವ್ನು. ಒಂದ್ ಏಟಿಗೆ ಸಾಯ್ತು ಸುಮ್ ಮಾಡೇ ಹೊಡೆದಿನ ಅವನಿಗೆ ಹೌದೌದು ಓಡಿ ಹೇಗ್ಯಾರಮ್ಮ ಯಪ್ಪ ನೀನ್ ನನ್ನ ಮದುವೆ ಯಾವಾಗ ಮಾಡವ ಏನ್ ಸುದ್ದಿ ಬರ ಇದಾತಲ್ಲ ನೀನ್ ಹಣೆ ಬರ ಯವ್ವ ಆ ನೀನ ಬಾಳ ಸಣ್ಣಕ್ಯಾರಿ ಸಣ್ಣಕ್ಕೆದೇನೆ ಇಲ್ಲಿ ಕೇಳ್ರಿ ನೀವು ನಾವು ಒಂದರ ಬಸ್ ಕಲಸ ಅವ್ರು ಮಾಡ್ಕೊಂಡು ನನಗೆ ಅನುಭವ ಇಲ್ಲ ಅಂತಂದ್ರೆ ಅದು ಅನುಭವ ಆಗ್ತದ ಮುಂದೆ ಮದುವೆ ಮಾಡಮ್ ನಿಂದು ಏ ನಿಮ್ಮ ಅವನು ಗೋರಿಗೆ ಹೋಗಂಗ ವಯಸ್ಸಾಗಿದೆ ನೀ ಇನ್ನೊಂದು ಮದುವೆ ಆಗ್ತೆ ಸುಮ್ಮನೆ ಆನೆ ಅಟ್ಟಾಗಿತ್ತು ಒಳಗೆ ಏನು ವಯಸ್ಸಾಗಿಲ್ಲ ಹೇಳಕ್ಕಾರ ನಾಚಿಗೆ ಬರ್ತಾನೆ ಹೋಗಿ ಹಿರಿಯರ ಮುಂದೆ ಮಾತಾಡಿದ್ರೆ ಕ್ಯಾಕರ್ಸಿ ಮುಖಕ್ಕೆ ಹೋಗುತ್ತಾರ ಯಾಕಲಾ ಶೆಟ್ಟಿ ಮಗಳದಳ ಮೊದ್ಲಾಕಿ ಮದ್ವಿ ಮಾಡಿ ಗಂಡನ ಮನೆಗೆ ಕಳಿಸ್ತ ಅಂತ ಹೇಳಿ ಯಪ್ಪ ಒಳ್ಳೆ ಮಾತಿಂದ ನೀ ನನ್ನ ಮದ್ವಿ ಮಾಡಿದಿ ನಿನ್ನ ಹಣೆ ಬರ ಸುತ್ತಾಗತ್ತ ಇಲ್ಲಾಂದ್ರ ಕುಂತೋರ್ ಯಾರ ನನ್ನ ಓಡಿಸ್ಕೊಂಡು ಹೋಗ್ತಾರ ನೋಡ ಆಮೇಲೆ ನೀನ ಹೊಯ್ಕೊಂತ ಕುಂದ್ರು ಅಂತ ಯಾವ ಮಗ ನಿನ್ನ ನಮ್ಮೂರ ನಿನಗೆ ಓಡಿಸ್ಕೊಂಡು ಹೋಗವ ಯಾರು ಓಡಿಸ್ಕೊಂಡು ಹೋಗ್ತೀರಿ ಕೈ ಎತ್ತ ಏ ಹುಲಿ ಅಂತ ನಿಮ್ಮಪ್ಪರು ಯಾವ ತಿಂಡಿ ತಲ ಮಾತಾಡಿ ಎಲ್ಲಾರು ಓಡಿಸ್ಕೊಂಡು ಹೋಗೋರದಾರ ಅದಕ್ಕ ಎಲ್ಲಾರು ಕೈ ಎತ್ತಾರ ಸತ್ತ ಹೋಗ್ತೀನಿ ನೀವು ತುಳ್ದ ಸಾಯ್ತಾರ ಅವ್ರು ಯಾರು ನನಗ ಬಾ ಆತಳವ್ರು ಬಾ ಅಂತ ಹೇಳ ಬರೀ ಇದಾತಲ್ಲ ನೀನ್ ಹಣೆ ಬರ್ಕ ಮೊದಲು ನನ್ನ ಮರ್ದಿವಿ ಮಾಡಿ ನಿನ್ನ ಮರ್ಯಾದೆ ಉಳಿಸ್ಕೋ ಊರಾಗ ಆಯ್ತವ ತಂಗಿ ಹೇಳ್ದಂಗ ಆಲಿ ನಡಿಯನ್ನ ಒಂದು ಜ್ಯೋತಿಷ್ಯರ ಹೋಲ್ ನಮ್ಮ ಇವ್ರು ಸ್ವಾಮಿಗಳು ಭಾರಿ ಜ್ಯೋತಿಷ್ಯರು ಹೇಳ್ತಾರ ಮಾತ್ರ ಹೌದಾ ತಾರೀಕೆಲ್ಲ ಫಿಕ್ಸ್ ಹಾ ಹೇಳ್ತಾವ್ರು ಅಂತಕ್ ಹೋಗಿ ನಾಳೆ ಮುಂದೆ ಗಂಡು ಹುಡ್ಕೊಂಡ್ ಬರಮ್ ನಡಿಯನ್ನ ಏ ಹಂಗಾರ ಮೊದಲು ಅವ್ರ ಕಡೆ ಹೋಗೋಣ ಬಾ ಬಾ ನಡಿ ನಡಿ ನಡಿ